ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಈ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗ್ ನೋಡ್ರಿ. ಇದು ಶನಿವಾರದ ವ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾಷ್ಟಕ್ಕೆ ನಾನು ರೆಡಿ ಮಾಡಕತ್ತೀನಿ. ಏನಿವತ್ತು ನಾಷ್ಟಕ್ಕಂದ್ರೆ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ, ದೋಸೆ ಮಾಡಕತ್ತಿದ್ನಿ. ಹಿಂದಿನ ದಿವಸ ಅಕ್ಕಿ ನೆನೆಸಿಟ್ಟಿದ್ನಿ, ಹಂಗೆ ರುಬ್ಬಿಟ್ಟಿದ್ನಿ ರಾತ್ರಿ. ಇವತ್ತು ದೋಸೆ ಮಾಡಕತ್ತೀನಿ. ಊರಿಗೆ ಹೋಗೋಕ್ಕಿಂತ ಮುಂಚೆ ಮತ್ತು ಊರಿಗೆ ಹೋದಾಗದು ಎಲ್ಲ ನಾವು ದೋಸೆ ಪಡ್ಡು ಇಡ್ಲಿ ಎಲ್ಲ ಏನು ತಿಂದಿರಲಿಲ್ಲ. ಒಂದು 15 ದಿವಸ ಆಗಿತ್ತು. ಭಾಳ ದಿವಸ ಆಗೈತೇನೋ ಅಂತ ಅನ್ಸಕತ್ತಿತ್ತು. ಸಾನ್ವಿನೂ ಕೇಳಕತ್ತಿದ್ಲು, ಯಾಕಮ್ಮ ಏನೋ ವೆರೈಟಿ ಮಾಡುವಲ್ಲಿ ನೀನು ಅಡುಗೆ ಅಂತೇಳಿ. ಹಾಗಾಗಿ ಹಾಕಿರತ್ತಂತೇಳಿ ನೀನು ಅಕ್ಕಿ ನೆನೆ ಹಾಕಿದ್ನಿ. ಇವಾಗ ದೋಸೆಗೆ ರೆಡಿ ಮಾಡಕತ್ತೇನೆ ನೋಡ್ರಿ. ದೋಸೆ ಮಾಡಿದಾಗ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಯಾರ ನಮ್ಮ ಮನ್ಯಾಗ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿರ್ತೀನಿ. ಚಟ್ನಿನೂ ಎಲ್ಲ ನೋಡ್ರಿ ಮಾಡಿ ತೆಗೆದಿಟ್ನಿ. ಅದಕ್ಕೆ ಒಗ್ಗರಣೆ ಹಾಕಿರೋಣ ಅಷ್ಟು ಇಷ್ಟ ಆಗ್ತೈತಿ, ಇಲ್ಲಾಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಚಟ್ನಿಗೆಲ್ಲ ಒಗ್ಗರಣೆ ಹಾಕಿ ತೆಗೆದಿಟ್ನಿ. ಇವಾಗ ಆಲೂಗಡ್ಡೆನೂ ಎಲ್ಲ ಬೆಂದಿದ್ದು, ಅವನು ಸಿಪ್ಪೆ ಎಲ್ಲ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ನಿ. ಇವಾಗ ಆಲೂಗಡ್ಡೆ ಪಲ್ಯ ಮಾಡಕತ್ತೀನಿ ನೋಡ್ರಿ. ಆಲೂಗಡ್ಡೆ ಪಲ್ಯ ಮಾಡೋದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೈತಿ. ಹಾಗಾಗಿ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ಈರುಳ್ಳಿ, ಟೊಮೆಟೊ ಹಾಕ್ತೇನೆ. ಟೊಮೆಟೊ ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಂಗಿಲ್ಲ. ಆದರೆ ಟೊಮೆಟೊ ಹಾಕಿರೋ ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ನಾನು ಟೊಮೆಟೊನ ಹಾಕಿರ್ತೇನೆ. ಇಷ್ಟು ಹಾಕಿ ಇದನ್ನು ಫ್ರೈ ಮಾಡಿ ನಾವು ಇದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಪುಡಿ ಇಲ್ಲದ ಆಲೂಗಡ್ಡೆ ಪಲ್ಯ ಅಂತೂ ತಿನ್ನೋಕೆ ಆಗಂಗೇನೇ ಇಲ್ಲ ನೋಡ್ರಿ. ಅದೇನೋ ಗೊತ್ತಿಲ್ಲ, ಅರಿಶಿನ ಪುಡಿ ಇಲ್ಲದ ಆಲೂಗಡ್ಡೆ ಪಲ್ಯ ಅಂತೂ ಯಾರೂ ಮಾಡಂಗೇನೇ ಇಲ್ಲ. ಅದೇನು ರೀಸನ್ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಲೂಗಡ್ಡೆಗೆ ಅರಿಶಿನ ಪುಡಿ ಹಾಕಿರೋಣ ಚಂದ ಕಾಣಿಸ್ತತಿ ನೋಡೋಕೆ. ಹಾಗಾಗಿ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ನಿ. ಈಗ ದೋಸೆ ಮಾಡತ್ತೇನೆ ನೋಡ್ರಿ. ನಾನು ಹಿಟ್ಟು ಉಬ್ಬಂಗಿಲ್ಲ ಅಂತ ಅಂದ್ಕೊಂಡಿದ್ನಿ. ಯಾಕಂದ್ರೆ ಸ್ವಲ್ಪ ಚಳಿ ಇತ್ತಿಲ್ಲೇ ಬೆಂಗಳೂರಾಗ. ಹಾಗಾಗಿ ಹಿಟ್ಟೇನು ಉಬ್ಬಂಗಿಲ್ಲ, ಏನು ಮಾಡೋದು ಅಂತ ಅನ್ಸಕತ್ತಿತ್ತು. ಆದರೆ ತೆಗೆದು ನೋಡ್ರೆ ಹಿಟ್ಟು ಉಬ್ಬಿಬಿಟ್ಟಿತ್ತು. ಲೇಟಾಗಿ ರುಬ್ಬಿದನಿ, ಬೇಗನೂ ರುಬ್ಬಿರಲಿಲ್ಲ. ಆದರೂ ಯಾಕೋ ಗೊತ್ತಿಲ್ಲ, ಹಿಟ್ಟೆಲ್ಲ ಉಬ್ಬಿತ್ತು ನೋಡ್ರಿ ಚಲೋತ್ತಾಗ. ಇವಾಗ ಸಾನ್ವಿಗೆ ನಾನು ಸಣ್ಣ ದೋಸೆ ಹಾಕತ್ತೀನಿ. ಆಕಿ ಬೇಬಿ ದೋಸೆ ಮಾಡಿಕೊಡಮ್ಮ ಅಂತ ಕೇಳಕತ್ತಿದ್ಲು. ಹಾಗಾಗಿ ಆಕಿಗೆ ಒಂದು 4 ಸಣ್ಣ ದೋಸೆ ಹಾಕೀನಿ. ಆಕಿ ಸ್ಕೂಲಿಗೆ ಇವತ್ತು ರಜಾ ಇತ್ತು, ಸ್ಕೂಲಿಗೆ ಹೋಗಂಗಿಲ್ಲ ಆಕಿ. ಯಾಕಂದ್ರೆ ಸ್ಯಾಟರ್ಡೇ ಸಂಡೇ ರಜಾ ಇತ್ತಲ್ಲ. ಹಾಗಾಗಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಕಿ ಸ್ಕೂಲಿಗೆ ರಜಾ ಇತ್ತು. ಸ್ಕೂಲ್ ಟೈಮಲ್ಲಿ ನಾನೇ ತಿನ್ನಿಸ್ಬೇಕು ಆಕಿಗೆ. ಆಕಿ ಬೇಗ ತಿನ್ನಂಗಿಲ್ಲ, ನಾನೇ ತಿನ್ನಿಸಿರ್ತೀನಿ. ಆದರೆ ರಜೆ ಇದ್ದಾಗ ತಟ್ಟೆಗೆ ಹಾಕಿ ಕೊಟ್ಬಿಟ್ಟಿರ್ತೀನಿ. ಆಕೆ ಟಿ ವಿ ನೋಡ್ಕೊತ ತಿನ್ಕೋತ ಕುಂದಿರ್ತಾಳು. ಹಾಗಾಗಿ ಫಸ್ಟ್ ನೋಡ್ರಿ ಆಕಿಗೆ ಸಣ್ಣ ದೋಸೆ ಹಾಕಿಕೊಟ್ನಿ. ಆಕಿ ತಿನ್ನಕತ್ತಿದ್ಲು. ಇವಾಗ ನಮ್ಮ ಮನೆಯವರು ಇನ್ನು ಕೆಲ್ಸಕ್ಕೆ ಹೋಗೋರು ಇದ್ರಲ್ಲ, ಹಾಗಾಗಿ ಅವ್ರಿಗೆ ದೋಸೆ ಹಾಕಕತ್ತೀನಿ ನೋಡ್ರಿ. ಒಬ್ಬರು ನನಗೆ ಕಮೆಂಟ್ ಮಾಡಿದರು, ದೋಸೆ ಮಾಡೋದು ಫುಲ್ ತೋರಿಸ್ರಿ, ನೆನೆಸೋದು, ರುಬ್ಬೋದು ಎಲ್ಲ ಅಂಥೇಳಿ. ನಾನು ಸಪ್ರೇಟ ಒಂದು ವಿಡಿಯೋನ ಮಾಡಿದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಅವರು ಒಂದು 3-4 ಸಾರಿ ಕಮೆಂಟ್ ಮಾಡಿದ್ದಾರೆ ನನಗೆ, ತೋರಿಸ್ರಿ ಪ್ಲೀಸ್ ತೋರಿಸ್ರಿ ಅಂಥೇಳಿ. ಆದರೆ ನಾನು ಆಲ್ರೆಡಿ ಒಂದು ಸರಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಡೈಲಿ ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳುವಾಗ ಸುಮಾರು ಸರಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ಅದನ್ನು ಇನ್ನೊಂದು ಸರಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ನಾಷ್ಟಾನು ನಮ್ಮ ಮನೆಯವ್ರಿಗೆ ಹಾಕಿಕೊಟ್ನಿ. ಅವರು ತಿಂದ ಹೋದರು. ನಾನು ನಾಷ್ಟ ಮಾಡೀನಿ. ನಾಷ್ಟ ಮಾಡಿ ಇನ್ನೊಂದು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತಲ್ಲ, ಹಾಗಾಗಿ ಮತ್ತು ಕ್ಲೀನಿಂಗ್ ಕೆಲಸ ಮಾಡ್ಕೊಂಡ್ರಾತಂತೇಳಿ ಮತ್ತು ಕ್ಲೀನ್ ಮಾಡಕತ್ತಿದ್ನೇನೆ. ಬೆಡ್ಡೆಲ್ಲ ಇದಂತೂ ಡೈಲಿ ನಾವು ಕ್ಲೀನ್ ಮಾಡಬೇಕಾ. ಯಾಕಂದ್ರೆ ಸಾನ್ವಿ ಜಾಸ್ತಿ ಹೊತ್ತು ಅಕ್ಕಿ ಇರೋದಂತಂದ್ರೆ ಈ ಬೆಡ್ ಮೇಲೆನ. ಹಾಗಾಗಿ ಅಲ್ಲೆಲ್ಲ ಹರಿಬಿಟ್ಟಿರ್ತಾಳೆ. ಆಟ ಸಾಮಾನು ತೊಗೊಂಡಿರ್ತಾಳು, ಬುಕ್ಸು ಎಲ್ಲ ತೊಗೊಂಡಿರ್ತಾಳು. ಆಕಿ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ಅದು ಬೆಡ್. ಯಾವಾಗಲೂ ಅದ್ರ ಮೇಲೇ ಇರ್ತಾಳೆ ಆಕಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊಲಸು ಮಾಡ್ತಾಳು. ಅದನ್ನು ಡೈಲಿ ನಾನು ಬೆಳಗ್ಗೆ ಒಂದು ಸರಿ, ಸಂಜೆಗೆ ಒಂದು ಸರಿ, 2 ಸರಿ ತೆಗೆದು ಕ್ಲೀನ್ ಮಾಡಿರ್ತೀನಿ. ಆಮೇಲೆ ಸ್ವಲ್ಪ ಹಿಂದಿನ ದಿವಸ ಸೊಪ್ಪು ಎಲ್ಲ ತೊಗೊಂಡಿದ್ನಿ, ಅದನ್ನೆಲ್ಲ ಬಿಡಿಸಿದ್ನಿ. ಅದು ನೋಡ್ರಿ ಇವಾಗ ಎಲ್ಲ ಹಸಿ ಕಸ ಕೊಡಕ್ಕಂತೇಳಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಡತ್ತಿದ್ನಿ. ಅಕ್ಕಿ ಚೀಲ ನೋಡ್ರಿ, ಮತ್ತು ಊರಿಂದ ಸ್ವಲ್ಪ ಹಿಟ್ಟಕ್ಕಿ ಎಲ್ಲ ತೊಗೊಂಬಂದೇವಿ. ಅವನ್ನೆಲ್ಲ ಇನ್ನು ಬಾಕ್ಸ್ಗಳಿಗೆಲ್ಲ ಹಾಕೋಬೇಕು. ಇನ್ನು ಸ್ವಲ್ಪ ಕ್ಲೀನಿಂಗ್ ಮನೆ ಕೆಲಸ ಮುಗ್ದಿಲ್ಲಲ್ಲ, ಹಾಗಾಗಿ ಅದನ್ನು ಮುಗಿಸಿ ಆಮೇಲೆ ಹಿಟ್ಟುಗಳೆಲ್ಲ ಸಾನಿಸ್ಕೊಂಡ್ರಾತಂತೇಳಿ ಇವಾಗ ಹಂಗೆ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ಇಡತ್ತೀನಿ. ಯಾಕಂದ್ರೆ ಮನೆ ತುಂಬ ಆಗಿಬಿಟ್ಟಿದ್ದು ಚೀಲ.
ಮೊದಲೇ ನಮ್ಮದು ಮನೆ ಇರೋದು ಸಣ್ಣದೈತಿ, ಅದ್ರೊಳಗೆ ಇವೆಲ್ಲ ಚೀಲ ಅಲ್ಲಿ ಇಲ್ಲಿ ಕಾಲಾಗನಂತಲೇ ಅಷ್ಟೊಂದು ಮನೆ ನೋಡೋಕ್ಕೂ ಚಂದ ಕಾಣಿಸತ್ತಿರಲಿಲ್ಲ. ಹಾಗಾಗಿ ಅಲ್ಲೊಂದು ಟೇಬಲ್ ಇಟ್ಟು ಅದ್ರ ಮೇಲೆಲ್ಲ ಚೀಲಗಳು ಇಟ್ನಿ. ನನಗೆ ಫ್ರೀ ಆದಾಗ ಅಕ್ಕಿ ಅದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ರೇಷನ್ ಅಕ್ಕಿ ಊರಿಂದ ತೊಗೊಂಡು ಬಂದಿದ್ದು, ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರಾತಂತೇಳಿ ಎಲ್ಲನೂ ಎತ್ತಿಟ್ಟು ಮನೆಯೆಲ್ಲ ನೋಡ್ರಿ ಕ್ಲೀನಾಗಿ ಕಸ ಗುಡಿಸ್ಕೊಂಡು ದಿನ ನಮ್ಮ ಮನೆಯವ್ರು ಹೋಗೋಷ್ಟ್ರಿಗೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿರ್ತೀನಿ. ಆದರೆ ಈಗ ನಂದು ಮನೆ ಧೂಳು ಹೊಡಿಯೋದಿಲ್ಲ, ಇನ್ನು ಕಂಪ್ಲೀಟಾಗಿ ಮುಗ್ದಿರಲಿಲ್ಲಲ್ಲ. ಹಾಗಾಗಿ ಅವ್ರು ನನಗೆ ಮನೆ ಗುಡಿಸು ಒರೆಸು ಅದೆಲ್ಲ ಏನು ಹೇಳಿಲ್ಲ. ಅವ್ರ ಪಾಡಿಗೆ ಅವ್ರು ಎದ್ದು ರೆಡಿಯಾಗಿ ನಾಷ್ಟ ಮಾಡ್ಕೊಂಡು ಹೋದರು. ಆಮೇಲೆ ನಿಧಾನಕ್ಕೆ ಮಾಡ್ಕೋತಾಳಂಥೇಳಿ ನಾನು ಅವ್ರು ಹೋದ್ಮೇಲೆ ಎಲ್ಲ ಕೆಲಸನ ಮಾಡ್ಕೊಂಡು ರಂಗೋಲಿ ನೋಡ್ರಿ ತೊಗೊಂಡಿದ್ನೆಲ್ಲ ಅದು ಬುಟ್ಟಿ ಒಳಗೆ ಹಂಗೆ ಇಟ್ಟಿದ್ನಿ. ಆಮೇಲೆ ಸ್ವಲ್ಪ ಸಣ್ಣ ಡಬ್ಬಿ ಒಳಗೆ ತಗೊಂಡಿದ್ನಿ, ಅದು ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ನಾನು ಫಿಲ್ ಮಾಡ್ಕೊಂಡು ಇವಾಗ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಕತ್ತೀನಿ. ದಿನ ಬೆಳಗ್ಗೆನ ಹಾಕ್ತಿದ್ನಿ, ಆದ್ರೆ ನಂದು ಡೈಲಿ ರೊಟೀನ್ ಬರೋಕೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಹಿಡಿತೈತಿ. ಯಾಕಂದ್ರೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ನಾನು ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡ್ಬೋದು ಡೈಲಿ ಬಾಗಿಲು ತೊಳೆಯೋದು ಎಲ್ಲ. ಆದ್ರೆ ಇವಾಗ ಸ್ವಲ್ಪ ಮನೆಯದು ಕ್ಲೀನಾಗೂ ಇಲ್ಲಲ್ಲ, ಅರ್ಧಂಬರ್ಧ ಮಾಡಿದ್ರೆ ಅದೇನು ಚಲೋ ಅನ್ಸಂಗಿಲ್ಲ ಅಂತೇಳಿ ನಾನು ಇನ್ನು ಡೈಲಿ ರೊಟೀನ ಅಂದ್ರೆ ಬೆಳಗ್ಗೆ ಎದ್ದು ನಾನು ಏನು ಬೇಗ ಪೂಜೆ ಮಾಡ್ತಿದ್ನಿ, ಆಮೇಲೆ ಹೊಸ್ಲು ಪೂಜೆ ಅದೆಲ್ಲ ಇವಾಗ ಇನ್ನೂ ಸದ್ಯಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಾದ್ಮೇಲೆ ಮತ್ತು ಮುಂಚೆ ನಾನು ಮಾಡ್ತಿದ್ನೆಲ್ಲ ಡೈಲಿ ರೊಟೀನ ಹಂಗೆ ನಾನು ಶುರು ಮಾಡ್ತೀನಿ. ಇವಾಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಇದೇನು ನಾನು ಇವಾಗ ರಂಗೋಲಿ ಹಾಕಿನಿಲ್ಲ, ಅದನ್ನು ಡಬ್ಬಿ ನಾನು ಇಲ್ಲಿ ಎಕ್ಸಿಬಿಷನಲ್ಲಿ ತೊಗೊಂಡು ಬಂದೀನಿ ನೋಡ್ರಿ. ಅದು 4 ಎಳೆನೂ ಹಾಕ್ಬೋದು, 3 ಹಾಕ್ಬೋದು, 2 1 ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಚಲೋ ಐತಿ ರಂಗೋಲಿ. ಬೊರ್ಲ್ ಅನ್ನೋರು ಆ ರೀತಿ ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು. ರಂಗೋಲಿ ಎಲ್ಲ ಹಾಕಿ ಬಂದು ಸಾನ್ವಿಗೂ ಸ್ನಾನ ಮಾಡ್ಸೀನಿ ಮತ್ತು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸಾನ್ವಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಚ್ಚತ್ತೀನಿ. ಯಾಕಂದ್ರೆ ನಾಳೆ ಸಂಡೇ ಅದಲ್ಲ, ತಲೆ ಸ್ನಾನ ಮಾಡ್ಸಿರಾತಂಥೇಳಿ ಇವಾಗನ ತಲೆಗೆ ಎಣ್ಣೆ ಹಚ್ಚತ್ತೀನಿ. ಆಕೆಗೆ ಹಚ್ಚಿ ನಾನು ನೋಡ್ತೀನಿ, ಹಚ್ಕೊಳ್ಳೋದಾದ್ರೆ ಹಚ್ಕೊಳ್ತೀನಿ. ಯಾಕಂದ್ರೆ ನಾನು ಮೊನ್ನೆ ಊರಿಂದ ಬಂದ ತಕ್ಷಣ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ. ಇವತ್ತು ಹಚ್ಕೋಬೇಕಂತ ಅಂದ್ಕೊಳತ್ತೀನಿ, ನೋಡೋಣಂತ ಆದ್ರೆ ಹಚ್ಕೊಳ್ತೀನಿ. ನಾನು ಸಾನ್ವಿಗೆ ನಾನು ಎಣ್ಣೆ ರೆಡಿ ಮಾಡಿಟ್ಟಿರ್ತಾನಲ್ಲ, ದಾಸವಾಳ, ಕರಿಬೇವು, ಆಮೇಲೆ ಮೆಂತ್ಯ ಕಾಳು, ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಎಣ್ಣೆ ಆಕೆಗೂ ಹಚ್ಚಿ ನೋಡ್ರಿ, ಹಚ್ಚಿ ಜಡೆ ಹಾಕಿನ ಆಕೆಗೆ ಕೂದಲ ಸಿಕ್ಕಾಗ್ತಾವಂತೇಳಿ. ಇನ್ನು ಮಧ್ಯಾಹ್ನದ ಕೆಲಸನೂ ಅಷ್ಟೊಂದೇನಿಲ್ಲ, ಇಲ್ಲಿಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆನ ದೋಸೆ ಚಟ್ನಿ ಪಲ್ಯ ಎಲ್ಲ ಮಾಡಿದ್ನೆಲ್ಲ ಅದು ಇತ್ತು, ಅದನ್ನು ನಾನು ತಿಂದ್ರಾತಂತೇಳಿ ಮಧ್ಯಾಹ್ನಕ್ಕೆ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ನೋಡ್ರಿ. ಟೈಮ್ ಈಗ 1:15 ಆಗೈತೆ ನೋಡ್ರಿ. ಒಂದು ಅರ್ಧಂಬರ್ಧ ಕೆಲಸ ಮುಗ್ದೈತಿ, ಇನ್ನೂ ಮುಗ್ದಿಲ್ಲ. ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದೈತಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ವಿ. ನಂದು ಸ್ನಾನ ಆಯಿತು, ಸಾನ್ವಿದು ಆಯಿತು. ಆಕೆಗೂ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚೀನಿ. ನಾಳೆ ಸಂಡೇ ಅಲ್ಲ, ತಲೆ ಸ್ನಾನ ಮಾಡಿರಾತಂತೇಳಿ ತಲೆಗೆ ಎಣ್ಣೆ ಹಚ್ಚಿ ತಲೆ ಬಚ್ಚೀನಿ. ನಾನು ಮೊನ್ನೆ ಒಂದು ವಿಶಾಲ್ ಮಟ್ಟಿಗೆ ಹೋಗಿದ್ನಲ್ಲ, ಅವತ್ತು ಒಂದು ವಿಡಿಯೋ ಹಾಕಿದ್ನಿ, ಅದು ಶಾಪಿಂಗ್ ವಿಡಿಯೋ. ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನೀವು ಹೆಂಗೆ ಇಲ್ಲಿ ಏನದು ಗಂಟು ಹಾಕ್ಕೊಂಡಿರಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಸ್ವಲ್ಪ ತೋರಿಸ್ರಿ ಅಂಥೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ತೋರ್ಸಕತ್ತೀನಿ. ಅಂದ್ರೆ ಅದೇನು ಅಷ್ಟೊಂದೇನು ಕಷ್ಟ ಅಲ್ಲ. ಅವರು ಕಮೆಂಟ್ ಮಾಡಿದರು ಯಾವ ರೀತಿ ಹಾಕೋತಾರೆ ಸ್ವಲ್ಪ ತೋರಿಸ್ರಿ ಅಂತೇಳಿ, ಹಾಗಾಗಿ ತೋರ್ಸಕತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಹಾಕೋತಾರೋ. ನಾನು ದಿನ ಮನೆಯಾಗಿದ್ದಾಗ ನೋಡ್ರಿ ಸುಮ್ಮ ಈ ರೀತಿ ಹಾಕೊಂಡ್ಬಿಟ್ಟಿರ್ತೀನಿ ತಿರುಗಿಸೆ. ಆದರೆ ಎಲ್ಲರೂ ಹೊರಗಡೆ ಹೊಂಟ್ನಿ ಅಂದ್ರೆ ಕೂದಲ ಸ್ವಲ್ಪ ಅದಾವಲ್ಲ, ಇವು ಸ್ವಲ್ಪ ಜಾಸ್ತಿ ಕಾಣಿಸ್ಬೇಕಂತಂದ್ರೆ ನಾನು ಆ ರೀತಿ ಹಾಕ್ಕೊಂಡಿರ್ತೀನಿ. ಬರ್ರಿ ಇವಾಗ ತೋರಿಸ್ತೀನಿ ಹೆಂಗೆ ಹಾಕೊಳ್ಳೋದು ಅಂಥೇಳಿ. ಒಂದು 2 ಡೇಸ್ ಬ್ಯಾಕನ ಅವರು ಕಮೆಂಟ್ ಮಾಡಿದರು, ನಾನು ತಲೆಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ, ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಿನ್ನೆ ತಲೆ ಸ್ನಾನ ಮಾಡಿದ್ದೀನಿ. ಇದು ತಲೆ ಸ್ನಾನ ಮಾಡಿದಾಗಾದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತತಿ ಬಣ್ಣು. ಹಾಗಾಗಿ ಫಸ್ಟ್ ಎಲ್ಲ ಬಿಡಿಸ್ಕೊಳಕತ್ತೀನಿ. ಜಾಸ್ತಿ ಕೂದಲಿದ್ದವರು ಹೆಂಗೆ ಹಾಕ್ಕೊಂಡ್ರೂ ಸ್ವಲ್ಪ ಅದು ಗಂಟು ದೊಡ್ಡದು ಕಾಣಿಸ್ತತಿ. ಆದ್ರೆ ಸ್ವಲ್ಪ ಕೂದಲಿದ್ದವರು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ. ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡಿರ್ತೀನಿ. ಈ ರೀತಿ ನಾವು ಬಣ್ಣ ಹಾಕ್ಕೊಂಡಿವಿ ಅಂದ್ರೆ ಅದು ಸ್ವಲ್ಪ ಕೂದಲು ಒಂದು ಸ್ವಲ್ಪ ಇದ್ರೂ ಜಾಸ್ತಿ ಅದಾವ ಅಂಥೇಳಿ ಅನಿಸ್ತತಿ. ಹಾಗಾಗಿ ನಾನು ಜಾಸ್ತಿ ಎಲ್ಲರ ಹೋಗುವಾಗಲಿ ಇದೇ ಹೇರ್ ಸ್ಟೈಲ್ ಮಾಡ್ಕೋತೀನಿ. ಯಾಕಂದ್ರೆ ನನ್ನ ಕೂದಲು ಕೆಳಗಡೆ ಬಿಟ್ಟರೆ ಬೇಗ ಸಿಕ್ಕಾಗ್ಬಿಡ್ತಾವೆ. ಹಾಗಾಗಿ ನಾನು ಅದ ಬಣ್ಣ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೀನಿ. ಹೆಂಗಂತಂದ್ರೆ ಫಸ್ಟ್ ಇವಾಗ ಏನು ಪೋನಿ ಹಾಕೋತೀವಲ್ಲ, ಒಂದು ಪೋನಿ ಆ ರೀತಿ ಹಾಕೋಬೇಕು. ತೀರಾ ಮ್ಯಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ. ಈ ರೀತಿ ಒಂದು ಪೋನಿ ಹಾಕೊಳತ್ತೀನಿ.
ಒಂದು ರಬ್ಬರ್ ಬ್ಯಾಂಡಿಂದ ಹಾಕೋಬೇಕು. ಲೂಸಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಲೂಸಾಗಿ ಹಾಕ್ಕೊಂಡ್ರೆ ಅದು ಸ್ವಲ್ಪ ತಾಗ್ತಿದ್ದಂಗೆ ಎಲ್ಲ ಜಾರಿ ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಟೈಟಾಗಿನ ಹಾಕೋರಿ. ಟೈಟ್ ಅಂದ್ರೆ ತೀರಾ ಟೈಟ್ ಹಾಕೋಬೇಡ್ರಿ, ತಲೆನೋವು ಬರೋ ಥರ. ನೋಡ್ರಿ ಈ ರೀತಿ ಅಂತೂ ಎಲ್ಲರಿಗೂ ಹಾಕೊಳಕ್ಕೆ ಬರತ್ತೈತೆ ಜುಬ್ಲ ಹಾಕೊಳ್ಳೋದು. ಇವಾಗ ನೋಡ್ರಿ ಈ ರೀತಿದೊಂದು ಕ್ಲಿಪ್ ತೊಗೊಂಡೆ ನಾನು. ನೀವು ಯಾವ ಥರ ಕ್ಲಿಪ್ ಆದರೂ ಯೂಸ್ ಮಾಡ್ಬೋದು, ಆದರೆ ಸ್ವಲ್ಪ ಈ ಶೇಪಲ್ಲಿ ಇರಬೇಕು ನೋಡ್ರಿ. ಈ ರೀತಿ ಲಾಂಗ್ ಆಗಿರಬೇಕು, ಅಂದ್ರೆ ಚೆನ್ನಾಗಿ ಕಾಣಿಸ್ತತಿ ಪೋನಿ. ಹಾಗಾಗಿ ನಾನು ಇದೊಂದು ಕ್ಲಿಪ್ ಇಟ್ಕೊಂಡ್ಬಿಟ್ಟನಿ. ಡಿಮಾರ್ಟ್ ಒಳಗೆ ತೊಗೊಂಬಂದಿನಿ ನೋಡ್ರಿ ಇದನ್ನ. ಇವಾಗ ಹೆಂಗೆ ಹಾಕೊಳ್ಳೋದು ಅಂತಂದ್ರೆ ನೋಡ್ರಿ ಈ ರೀತಿ ಹಾಕ್ಕೊಂಡಿವಲ್ಲ, ಇದನ್ನ ಹಿಂಗೆ ಹಾಕ್ಕೊಂಡು ಈ ಕ್ಲಿಪ್ ಐತಲ್ಲ ಇದನ್ನ ಫಸ್ಟ್ ಇಲ್ಲಿಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಈ ಕೂದಲ ನೋಡ್ರಿ ಎಲ್ಲ ಈ ರೀತಿ ಸರಿ ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಪುನಃ ಇಲ್ಲಿ ಕ್ಲಿಪ್ ಓಪನ್ ಮಾಡಿ ಇಲ್ಲಿಗೆ ಕೂದಲ ಲಾಕ್ ಮಾಡ್ಕೋಬೇಕು. ನೋಡ್ರಿ ಇಷ್ಟ ಆಯಿತು. ಇದು ಎಕ್ಸ್ಟ್ರಾ ಕೂದಲೂ ಅಷ್ಟೇ ಇಲ್ಲೇ ಸೇರಿಸ್ಕೋಬೇಕು. ಇವಾಗ ಏನು ಇದೈತಲ್ಲ ಕೂದಲು, ಇವನ್ನ ಹಿಂಗೆ ಓಪನ್ ಮಾಡ್ಕೋಬೇಕು. ಹಿಂಗೆ ಓಪನ್ ಮಾಡಿಕೊಂಡು ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಆವಾಗ ಸ್ವಲ್ಪ ಕೂದಲು ಇದ್ರೂ ಜಾಸ್ತಿ ಕಾಣಿಸ್ತಾವೆ ನೋಡ್ರಿ. ಈ ರೀತಿ ಈ ಎಕ್ಸ್ಟ್ರಾ ಕೂದಲನ್ನ ಸ್ವಲ್ಪ ಕೆಳಗೆ ಹಾಕೊಂಡ್ಬಿಡ್ಬೋದು, ಇಲ್ಲಾಂದ್ರೆ ಹಂಗೆ ಬಿಡ್ತೀವಂದ್ರೆ ಹಂಗೆ ಬಿಟ್ಕೋಬೋದು, ಅದೇನು ಕಾಣಿಸಂಗಿಲ್ಲ. ನೋಡ್ರಿ ಈ ರೀತಿ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನಾವು ಇದನ್ನು ಹೇರ್ ಸ್ಟೈಲ್ ಮಾಡಿಕೊಂಡು ಆಚೆ ಕಡೆನೂ ಹೋಗ್ಬೋದು. ಜೀನ್ಸ್ ಎಲ್ಲ ಹಾಕ್ಕೊಂಡಾಗ ಮಾಡ್ಕೋಬೋದು. ಮತ್ತು ಇವಾಗ ಬೇಸಿಗೆ ಆಗೋದು ಎಲ್ಲಾದರೂ ಹೊರಗಡೆ ಹೊಂಟಿವಂದ್ರೆ ಕೂದಲು ಬಿಡೋದೆಲ್ಲ ಸ್ವಲ್ಪ ಶೆಕೆ ಅನಿಸ್ತತಿ, ಅನ್ಕಂಫರ್ಟೇಬಲ್ ಅಂತ ಅನಿಸ್ತತಿ. ಈ ರೀತಿ ಹಾಕೊಂಡ್ರೆ ನೋಡೋಕ್ಕೂ ಚಂದ ಇರ್ತತಿ, ಮತ್ತು ಏನು ಶೆಕೆ ಆಗೋದಿಲ್ಲ, ಕೂದಲು ಸಿಕ್ಕಾಗೋದಿಲ್ಲ, ಏನೂ ಆಗೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತತಿ. ಇಷ್ಟ ನೋಡ್ರಿ ಸಿಂಪಲ್ಲಾಗಿ ನಾನು ಹಾಕ್ಕೊಂಡಿರ್ತೀನಿ. ಎಲ್ಲರೂ ಕೇಳ್ತಾರೆ ನನಗೆ, ಎಲ್ಲಾದರೂ ಈ ರೀತಿ ಹಾಕ್ಕೊಂಡು ಹೋದ್ನಿ ಅಂದ್ರೆ ಹೆಂಗೆ ಹಾಕ್ಕೊಂಡೇರಿ ಆ ಥರ ಅಂತೇಳಿ ಕೇಳ್ತಾರೆ. ಆದರೆ ನಾನು ಅವ್ರಿಗೆ ಅಷ್ಟೊಂದೇನು ಡೀಟೇಲಾಗಿ ಹೇಳಿರಂಗಿಲ್ಲ. ಹಾಗೆ ಈಸಿ ಅದ ಹಾಕ್ಕೊಳ್ಳೋದು, ಹಾಕ್ಕೊಂಡಿರ್ತೀನಿ ಅಂತ ಹೇಳ್ತೀನಿ. ಇಲ್ಲ ಮನೆ ಹತ್ರ ಅಷ್ಟೇ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ. ಇವಾಗ ಇದ್ರದ್ದು ಒಂದು ವಿಡಿಯೋ ಮಾಡಿದ್ದೇನೆ ನೋಡ್ರಿ. ನನಗೆ ತಲೆಯಾಗ ಬಂದಿರಲಿಲ್ಲ ವಿಡಿಯೋ ಮಾಡ್ಬೇಕನ್ನೋದು. ಅವ್ರು ಕಮೆಂಟ್ ಮಾಡಿದಾಗ ಅನಿಸ್ತು ನನಗೆ, ಹೌದೆಲ್ಲ ವಿಡಿಯೋ ಮಾಡಿ ತೋರಿಸ್ಬೋದಿತ್ತು ಅಂತೇಳಿ. ಇಷ್ಟ ನೋಡ್ರಿ ಸಿಂಪಲ್ಲಾಗಿ ಹಾಕ್ಕೊಂಡೇನಿ. ನಿಮಗೂ ಅರ್ಥ ಆಯಿತು ಅಂತ ಅನಿಸ್ತತಿ ನಾನು ಹೆಂಗೆ ಹಾಕ್ಕೊಂಡಿದ್ದೀನಿ ಅಂಥೇಳಿ. ನೀವು ಟ್ರೈ ಮಾಡಿರಿ, ಚಂದ ಕಾಣಿಸ್ತತಿ. ಇಷ್ಟ ನೋಡ್ರಿ ಸಿಂಪಲ್ ಹೇರ್ ಸ್ಟೈಲ್. ಸಂಜೆ ಮುಂದೆ ಹಂಗೆ ಮತ್ತೆ ಮನೆಯೆಲ್ಲ ಕಸ ಹೊಡೆದು ಮಕ್ಕಳೆಲ್ಲ ತೊಳ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿದ್ದೀನಿ. ಮತ್ತು ಬಾಗಿಲಾಗೂ ದೀಪ ಹಚ್ಚಿದ್ದೀನಿ. ತೆಂಗಿನಕಾಯಿ ದೇವ್ರ ಮನೆಗೆ ಇಟ್ಟಿದ್ನಲ್ಲ, ಅದು ಮೊಳಕೆ ಬಂದಿತ್ತಲ್ಲ, ಹಾಗಾಗಿ ಅದನ್ನು ಬಿಂದಿಗೆಯಾಗ ತೆಗೆದಿಟ್ಟೆ ನೋಡ್ರಿ. ಚರ್ಗಿ ಒಳಗೆ ಅದು ಸಾಲ ತರಲಿಲ್ಲ, ಮತ್ತು ಭಾಳ ಉದ್ದಾಗ ಅದ್ರದ್ದು ಬೇರು ಬಂದುಬಿಟ್ಟಿತ್ತು. ಇನ್ನು ಹಾಗೆ ಇಟ್ಟರೆ ಮುರಿತತಿ ಸಣ್ಣ ಚರ್ಗಿ ಒಳಗೆ ಅಂಥೇಳಿ ಅದನ್ನು ದೊಡ್ಡ ಬಿಂದಿಗೆ ಒಳಗೆ ಹಾಕಿ ಅಲ್ಲೇ ದೇವ್ರ ಮನೆ ಮುಂದೆ ಇಟ್ಟನಿ. ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ, ಹಾಗಾಗಿ ಅಲ್ಲಿ ದೇವ್ರ ಮನೆ ಮುಂದೆ ಇಟ್ಟನಿ. ಮತ್ತು ಸಾನ್ವಿ ನೋಡ್ರಿ ಬ್ರೋಕೊಲಿ ಬೇಕನ್ನತ್ತೇಳು ತಿನ್ನಕ್ಕೆ, ಆಕೆಗೆ ಬೇಯಿಸ್ಕೊಡಕತ್ತಿದ್ನಿ. ನಾನಂತ ಇದನ್ನು ಒಂದು ಸರಿನೂ ತೊಗೊಂಡು ಬಂದಿರಲಿಲ್ಲ. ಆಕೆ ಸ್ನಿಗ್ಧಗಳ ಮನ್ಯಾಗ ತಿಂದ ನನಗೆ ಯಾವಾಗಲೂ ಬಂದು ಕೇಳ್ತಿಳು, ನನಗೆ ಆಂಟಿ ಮಾಡಿಕೊಟ್ಟಾರು, ಅದು ಚಲೋ ಐತಮ್ಮ ನನಗೂ ಮಾಡಿಕೊಡು ಅಂತೇಳಿ. ಸರಿ ಆಯ್ತು ತಿಂತಾಳಲ್ಲ ಅಂಥೇಳಿ ತಂದೆ ಆಕೆಗೆ ಬೇಯಿಸ್ಕೊಟ್ನಿ. ಆಕೆ ಇಷ್ಟಪಟ್ಕೊಂಡು ತಿಂದ್ಲು. ನಾನೆಲ್ಲೋ ಬಿಡ್ತಾಳೇನೋ ಅಂತ ಅಂದ್ಕೊಂಡು, ಆದರೆ ಆಕೆ ಇಷ್ಟಪಟ್ಕೊಂಡು ತಿಂದ್ಲು ಅದನ್ನು. ಆಕೆಗೆ ಅದನ್ನು ಮಾಡಿಕೊಟ್ನಿ. ಆಮೇಲೆ ರಾತ್ರಿ ಇವತ್ತು ನಮ್ಮ ಮನೆಯವರು ಊಟಕ್ಕೆ ಏನು ಜಾಸ್ತಿ ಮಾಡಬೇಡ ಅಂತಂದರು, ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡಿರಾತಂಥೇಳಿ ಮಾಡಕತ್ತೀನಿ ನೋಡ್ರಿ. ಒಂದು ಗ್ಲಾಸಿಗೆ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಎಗ್ ಒಡೆದು ಹಾಕ್ಕೊಂಡೀನಿ. ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಇಷ್ಟ ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ. ನಾವು ಈ ರೀತಿ ಗ್ಲಾಸಲ್ಲಿ ಮಾಡೋದ್ರಿಂದ ಒಂದು ಮೊಟ್ಟೆಗೆ ಒಂದು ಆಮ್ಲೆಟು ಕರೆಕ್ಟಾಗಿ ಆಗ್ತೈತಿ. ಹಾಗಾಗಿ ನಾನು ಯಾವಾಗಲೂ ಗ್ಲಾಸಲ್ಲೇ ಮಾಡಿರ್ತೀನಿ. ಇವಾಗ ಕಾದಿರೋ ತವಾಗ ಎಣ್ಣೆ ಹಾಕಿ ಇದನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು. ಮೊಟ್ಟೆ ಒಡೆದು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಒಂದು ಬ್ರೆಡ್ ಇಡಬೇಕು ನೋಡ್ರಿ. ಅದು ಬ್ರೆಡ್ ಆಮ್ಲೆಟು ಟೇಸ್ಟ್ ಚಲೋ ಇರ್ತೈತಿ. ಹಾಗಾಗಿ ಬ್ರೆಡ್ ಹಾಕಿ ಮಾಡಿರ್ತೇನೆ ನಾನು ಯಾವಾಗಲೂ. ಈ ರೀತಿ ಒಂದು ಸೈಡ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದು ಮತ್ತು ಉಲ್ಟಾ ಮಾಡಿ ಹಾಕಿರ್ತೀನಿ. ಇದನ್ನ ಒಂದು 2 ನಿಮಿಷ ನಾವು ಲೋ ಫ್ಲೇಮಲ್ಲಿ ನೋಡ್ರಿ ಬೇಯಿಸ್ಕೊಂಡು ಇವಾಗ ತಿರುವಿ ಹಾಕಿರ ಬ್ರೆಡ್ ಆಮ್ಲೆಟು ರೆಡಿ. ಚಲೋ ಇರ್ತೈತಿ ಇದು ಟೇಸ್ಟ. ರಾತ್ರಿ ಜಾಸ್ತಿ ಊಟ ಬೇಡ ಅನ್ನೋರು ಈ ರೀತಿ ಲೈಟಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಅಗದಿ ಮಸ್ತ್ ಇರ್ತೈತಿ. ಇದರ ಜೋಡಿ ಏನು ಬೇಕಂತೇನಿಲ್ಲ, ಬೇಕಾದ್ರೆ ಟೊಮೆಟೊ ಸಾಸ್ ಹಚ್ಕೋಬೋದು, ಇಲ್ಲ ಮಯೋನೀಸ್ ಕ್ರೀಮ್ ಇರ್ತೈತಲ್ಲ ಕ್ರೀಮ್ ಆದರೂ ಹಚ್ಕೊಂಡು ತಿನ್ಬೋದು ನೋಡ್ರಿ. ನಾನು ಇದ್ರ ಜೋಡಿ ಮಯೋನೀಸ್ ಕ್ರೀಮ ಹಚ್ಕೊಡತ್ತಿದ್ನಿ
ನಮ್ಮ ಮನೆಗೆ ನನಗೂ ಇಷ್ಟ ಆಗ್ತಾವೆ ಮತ್ತು ನಮ್ಮ ಮನೆಯವ್ರಿಗೂ ಇಷ್ಟ ಆಗ್ತಾವೆ. ಸಾನ್ವಿಯನ್ನು ಅಷ್ಟೇ ಇಷ್ಟಪಟ್ಕೊಂಡು ತಿಂತಾಳು. ಹಾಗಾಗಿ ಯಾವಾಗಾದರೂ ಒಂದು ಸರಿ ನಾನು ಈ ರೀತಿ ಮಾಡಿರ್ತೀನಿ. ರಾತ್ರಿ ಅಡುಗೆ ಕೆಲಸ ಮಾಡೋಕ್ಕೆ ಬೇಸರ ಆದರೂ ಮಾಡಿರ್ತೀನಿ ಮತ್ತು ಹೊಟ್ಟೆ ಜಾಸ್ತಿ ಹಸಿವಾಗಿಲ್ಲ ಅಂದ್ರೂ ಈ ರೀತಿ ಮಾಡಿರ್ತೀನಿ ನೋಡ್ರಿ. ನೋಡೋಕ್ಕೂ ಎಷ್ಟು ಚಂದ ಕಾಣಿಸಕತ್ತೈತಿ, ಟೇಸ್ಟನ್ನು ಅಷ್ಟೇ ಭಾರಿ ಮಸ್ತಾಗಿರ್ತೈತಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಬರೀ ಆಮ್ಲೆಟ ಮಾಡ್ಕೊಂಡು ತಿಂದು ಬೇಸರ ಆಗೈತೆ ಅನ್ನೋರು ಈ ರೀತಿ ಒಂದು ಬ್ರೆಡ್ನ ಹಾಕಿ ಮಾಡ್ಕೊಳ್ರಿ. ಟೇಸ್ಟ್ ಅಂತೂ ಭಾರಿ ಮಸ್ತ್ ಇರ್ತೈತಿ. ನಮ್ಮ ಮನೆಯವ್ರು ಕೇಳತ್ತಿದ್ನೇನ ತಿಂದು ನೋಡಿ ಹೆಂಗಾಗೈತೆ ಅಂತ ಹೇಳ್ರಿ ಅಂತೇಳಿ. ಅವ್ರು ಚಲೋ ಆಗೈತೆ ಅಂತ ಹೇಳಕತ್ತಿದ್ರು. ಇವತ್ತಿನ ವಿಡಿಯೋ ಇಷ್ಟ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.